ಹಾಯ್ ಫ್ರೆಂಡ್ಸ್, ಹೇಗಿದ್ದಾರೆ ನೀವಿಲ್ಲ? ಚೆನ್ನಾಗಿದ್ದೀವಿ ನೋಡಿ ಫ್ರೆಂಡ್ಸ್. ನಾವಿಲ್ಲ ಅಲ್ಲಿ ನೀವು ಕೂಡ ಚೆನ್ನಾಗಿದ್ದೀರ ಅಂತ ಭಾವಿಸ್ತಿದ್ದೀನಿ. ಇವತ್ತಿನ ದಿನ ಗುರುವಾರ ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ರಲ್ಲ ಫ್ರೆಂಡ್ಸ್, ಅದೇ ಈಗ ಮುಂದುವರಿದಂಥ ಭಾಗ ಈಗ ಆ್ಯಡ್ ಮಾಡ್ತಿದ್ದೀನಿ, ವಿಡಿಯೋ ಮಾಡ್ತಿದ್ದೀನಿ ಫ್ರೆಂಡ್ಸ್. ಮುಂದುವರಿದ ವಿಡಿಯೋ ಅಂತೇಳಿ ಅದೇ ವಿಡಿಯೋ ಕಂಟಿನ್ಯೂ ಮಾಡ್ತಿದ್ದೀನಿ. ಇವಾಗ ನಾನು ಆ ವಿಡಿಯೋ ಅಲ್ಲಿಗೆ ಮುಗಿಸಿದೆ, ಯಾಕಂದರೆ ವಿಡಿಯೋ ಲೆಂತ್ ಆಗುತ್ತಾ, ಆ ವಿಡಿಯೋ ಅಲ್ಲಿಗೆ ಮುಗಿಸಿದ್ದೀನಿ. ಈಗ ಇನ್ನೊಂದು ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ಇವಾಗ ಮಧ್ಯಾಹ್ನ ಆಗಿದೆ, ಮಧ್ಯಾಹ್ನ ನಾಕೆಂದರೆ 11 ಗಂಟೆ ಆಗಿದೆ. ಇವಾಗ ಮಧ್ಯಾಹ್ನ 11 ಗಂಟೆ ಆಗಿದೆ. ಇವಾಗ ನಾಷ್ಟ ಆಯಿತು, ಕೆಲಸನೂ ಆಗಿದೆ, ಬಟ್ಟೆ ಬಂಡೆ ಎಲ್ಲ ಆಗಿದೆ. ಬೆಳಗ್ಗೆ ವಾತಾವರಣ, ಈಗಿನ ವಾತಾವರಣ ಯಾವ ರೀತಿ ಇದೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ನೋಡತ್ತೀರಿ ನೀವು ನೋಡಿ ಫ್ರೆಂಡ್ಸ್, ಬೆಳಿಗ್ಗೆ ಯಾವ ರೀತಿ ಐತಿ, ಈಗ ನೋಡ್ರಿ ಬಿಸಿಲು ಯಾವ ರೀತಿ ಕಾಣ್ತಿದೆ ನಿಮ್ಗೆ. ನೋಡ್ರಿ ನಮ್ಮ ಕೆಲಸ ಎಲ್ಲ ಆಗಿದೆ. ನೋಡ್ರಿ ಬಿಸಿಲು ನೋಡ್ರಿ ಯಾವ ರೀತಿ ಕಾಣ್ತಿದೆ. ಬಿಸಿಲು ಜಾಸ್ತಿ ಇದೆ ನೋಡಿ. ನೋಡ್ರಿ ಎಷ್ಟು ಬಿಸಿಲಾಗಿದೆ. ಇವಾಗ 11 ಗಂಟೆ ಅನ್ನೋಷ್ಟಿಗೆ ಬನ್ನಿ ಫ್ರೆಂಡ್ಸ್. ಇವಾಗ ನಾನು ಅಡುಗೆ ಮಾಡ್ತೀನಿ, ಏನು ಅಡುಗೆ ಮಾಡ್ತೀನಿ ಅಂತ ಶೇರ್ ಮಾಡ್ತೀನಿ ಬನ್ನಿ ಫ್ರೆಂಡ್ಸ್. ಇವಾಗ ನಾನು ಹೆಸರು ಹಿಂಡಿ ಪಲ್ಯ ಮಾಡ್ತಿದ್ದೀನಿ ರೀ. ಹೆಸರು ಹಿಂಡಿ ಪಲ್ಯ ಅಂದ್ರೆ ಹೆಸರು ಕಾಳು ಮೆಂತ್ಯ ಪಲ್ಯ ಹಾಕಿ ಹೆಸರು ಪಲ್ಯ ಮಾಡ್ತಿದ್ದೀನಿ, ಹೆಸರು ಕಾಳಿನ ಪಲ್ಯ. ಬನ್ನಿ ಫ್ರೆಂಡ್ಸ್, ಅದಕ್ಕೆ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿರಿ. ಮೊದಲು ಹೆಸರು ಕಾಳನ್ನ ಚೆನ್ನಾಗಿ ಹುರಿದು ಬೇಯಿಸಿಟ್ಕೊಂಡಿದ್ದೀನಿ ನೋಡಿರಿ. 1-2 ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಹೆಸರು ಕಾಳನ್ನ ಬೇಯಿಸಿಟ್ಕೋಬೇಕ್ರಿ. ನೋಡಿರಿ, ನಾ ಒಂದು ಬೊಗಣೆಗೆ ನೀರು ಹಾಕಿ ಚೆನ್ನಾಗಿ ಬೇಯಿಸಿಟ್ಕೊಂಡಿನಿ ರೀ. ಹೆಸರು ಕಾಳು ಚೆನ್ನಾಗಿ ಬೆಂದಿದೆ. ಇವಾಗ ಅದಕ್ಕೆ ಏನೇನು ಬೇಕಂತ ಎಲ್ಲ ರೆಡಿ ಮಾಡ್ಕೊತಿದ್ದೀನಿ ನೋಡಿರಿ. ನೋಡಿರಿ, ಕಾಳೆಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ನಾನು ಮೆಂತ್ಯ ಪಲ್ಯ ನೋಡಿರಿ ಯಾವ ರೀತಿ ಇದೆ. ಮೆಂತ್ಯ ಪಲ್ಯ ಚೆನ್ನಾಗಿ ಸಣ್ಣಗೆ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ದೊಡ್ಡ ಹಾಕಿದ್ರೆ ಕಡ್ಡಿ ಆಗುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಸಣ್ಣಾಗಿ ಕಟ್ ಮಾಡ್ಕೋಬೇಕು ನೋಡಿರಿ. ಇವಾಗ ಒಂದು ಟೊಮೆಟೊ, 2 ಉಳ್ಳಾಗಡ್ಡಿ ತೊಗೊಂಡಿದ್ದೀನಿ. ಟೊಮೆಟೊ ಹಾಗೂ ಉಳ್ಳಾಗಡ್ಡಿ ಸಣ್ಣಗೆ ಕಟ್ ಮಾಡ್ಕೋಬೇಕೀಗ. ಕಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಾನು 2 ಉಳ್ಳಾಗಡ್ಡಿ ಜಾಸ್ತಿ ಹಾಕಿದ್ರೆ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಒಂದೇ ಒಂದು ಟೊಮೆಟೊ ತೊಗೊಂಡಿದ್ದೀನಿ, ಸಣ್ಣಗೆ ಕಟ್ ಮಾಡಿಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್. ಹಾಗೆ ಮೆಂತ್ಯ ಪಲ್ಯ ನೋಡಿರಿ, ಅದನ್ನು ಕೂಡ ಸಣ್ಣಗೆ ಕಟ್ ಮಾಡಬೇಕು. ಹಾಗೆ ದೊಡ್ಡದು ಹಾಕಿದರೆ ಒಂದು ಕಡ್ಡಿ ಸಿಕ್ಕಂಗೆ ಆಗ್ತದೆ ಊಟ ಮಾಡೋ ಮುಂದಾಗ. ಅದಕ್ಕೋಸ್ಕರ ಸ್ವಲ್ಪ ಸಣ್ಣಾಗಿ ಕಟ್ ಮಾಡಬೇಕು. ಇಲ್ಲಿ ನೋಡಿರಿ, ಒಲೆ ಮೇಲೆ ಈಗ ಗ್ಯಾಸ್ ಆನ್ ಮಾಡಿ ಒಂದು ಬಾಣಲೆ ಇಟ್ಟಿನಿ, ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಹಾಗೆ ಮೆಂತ್ಯ ಪಲ್ಯ ಕಟ್ ಮಾಡ್ತಾಯಿದ್ದೀನಿ ನಾನು. ಎಣ್ಣೆ ಕಾಯ್ದಿದೆ ಫ್ರೆಂಡ್ಸ್. ಸ್ವಲ್ಪ ಜೀರಿಗೆ ಸಾಸಿವೆ 2 ಮಿಕ್ಸ್ ಮಾಡಿ ಇಟ್ಟಿರ್ತೀನಿ ನಾನು. ಜೀರಿಗೆ ಸಾಸಿವೆ ಹಾಕಿದ್ದೀನಿ ಒಗ್ಗರಣೆಗೆ. ಹಾಗೆ 2 ಉಳ್ಳಾಗಡ್ಡಿ ನೋಡಿರಿ, ಉಳ್ಳಾಗಡ್ಡಿ ಕೂಡ ಸಣ್ಣಗೆ ಕಟ್ ಮಾಡಿಟ್ಟಿರಿದ್ದೀನಿ. ಹಾಗೆ ಒಂದು ಟೊಮೆಟೊ, 2 ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಫ್ರೆಂಡ್ಸ್. ನೋಡಿರಿ, ಆ ಕಡೆ ಹಾಗೆ ನಾನು ಮೆಂತ್ಯ ಪಲ್ಯ ತೊಳಿತಾ ಇದ್ದೀನಿ. ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ ಫ್ರೆಂಡ್ಸ್. ನೋಡಿ, 1-1.5 ಚಮಚ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿನಿ. ಹಾಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿರಿ. ಮೆಂತ್ಯ ಪಲ್ಯ ಕೂಡ ನೀಟಾಗಿ ನೀರಲ್ಲಿ ತೊಳ್ಕೊಬೇಕು, ಯಾಕಂದರೆ ಗಲೀಜಿರ್ತದೆ, ಧೂಳು ಇರ್ತೈತಿ. ಹಾಗಾಗಿ ನೀಟಾಗಿ ತೊಳೆದಿಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್. ಸಾರಿ ಫ್ರೆಂಡ್ಸ್, ಇಲ್ಲಿ ನಾನು ಅರಿಶಿಣ ಹಾಗೆ ಮಸಾಲೆ ಎಲ್ಲ ಹಾಕಿದೆ, ಆ ಕ್ಲಿಪ್ಪು ಡಿಲೀಟ್ ಆಗಿದೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಮತ್ತೆ ಇಲ್ಲಿ ತೋರಿಸ್ತೀನಿ ನೋಡಿರಿ. ಉಪ್ಪು, ಅರಿಶಿಣ, ಖಾರ, ಹಾಗೆ ಮಸಾಲೆ, ಧನಿಯಾ ಪುಡಿ, ಜೀರಿಗೆ ಪುಡಿ ನೋಡಿ, ಜೀರಿಗೆ ಪುಡಿ, ಗರಂ ಮಸಾಲ, ಹಾಗೆ ಒಂದು ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ. ಕ್ಯಾಮ್ರಾ ಆಫ್ ಆಗೈತೆ ಫ್ರೆಂಡ್ಸ್, ನೋಡಲಿಲ್ಲ ನಾನು, ಅದಕ್ಕೋಸ್ಕರ ಏನೇನು ಹಾಕಿ ಇವಾಗ ತೋರಿಸ್ತಿದ್ದೆ ನೋಡಿ. ಗರಂ ಮಸಾಲೆ ಹಾಗೆ ಅರಿಶಿಣ ಪುಡಿ ಎಲ್ಲ ಮಸಾಲೆ ಪುಡಿ ಹಾಕಿ ಮಿಕ್ಸ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ಕ್ಯಾಮ್ರಾ ಅವಾಗ ಆಫ್ ಆಗಿತ್ತು ಫ್ರೆಂಡ್ಸ್, ನೋಡಿದ್ದಿಲ್ಲ ನಾನು. ಆ ನಂತರ ನೋಡಿದೆ ಆಫ್ ಆಗಿದೆ ಅಂತೇಳಿ ಮತ್ತೆ ಇವಾಗ ತೋರಿಸ್ತಿದ್ದೆ ನೋಡಿ ಫ್ರೆಂಡ್ಸ್. ಎಲ್ಲ ನಿಮ್ಗೆ ಚೆನ್ನಾಗಿ ಎಣ್ಣೆ ಒಳಗೆ ಫ್ರೈ ಮಾಡ್ಬೇಕು ಫ್ರೆಂಡ್ಸ್. ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಆನಂತರ ಈ ಮೆಂತ್ಯ ಪಲ್ಯ ಚೆನ್ನಾಗಿ ತೊಳೆದಿಟ್ಕೊಂಡಿರ್ಬೇಕು ರೀ. ನೀರೆಲ್ಲ ಜಾನ್ಬೇಕು ನೋಡಿ. ಮೆಂತ್ಯ ಪಲ್ಯನೂ ಹಾಕಿದ್ದೀನಿ ಇವಾಗ. ಕುದಿಯುತ್ತಿರೋಂಥ ಒಗ್ಗರಣೆಗೆಲ್ಲ ಮೆಂತ್ಯ ಪಲ್ಯನೂ ಹಾಕಿ ನೀಟಾಗಿ ಕೈ ಆಡಿಸ್ಕೋಬೇಕು. ಮೆಂತ್ಯ ಪಲ್ಯ ಕೂಡ ಸ್ವಲ್ಪ ಕುದಿಬೇಕು ರೀ, ಇದು ಮೆತ್ತಗಬೇಕು. ಮೆಂತ್ಯ ಪಲ್ಯ ಕಾಳೆ ಹಾಕಿ ಮಾಡೋದ್ರಿಂದ ಟೇಸ್ಟ್ ಆಗುತ್ತೆ ಫ್ರೆಂಡ್ಸ್. ಹಾಗೆ 1-2 ನಿಮಿಷ ಮುಚ್ಚಿಡೋಣ, ಮೆಂತ್ಯ ಪಲ್ಯ ಕುದಿಬೇಕಲ್ಲ, ಅದಕ್ಕೋಸ್ಕರ. ನೋಡಿರಿ, ಕಾಳು ನೋಡಿರಿ ಯಾವ ರೀತಿ ಬೆಂದಿದೆ. ಹೆಸರು ಕಾಳು ನೋಡಿರಿ ಚೆನ್ನಾಗಿ ಬೆಂದಿದೆ. ಫಸ್ಟಿಗೆ ಹುರಿದು ಆನಂತರ ಕುದಿಸ್ಕೊಂಡಿದ್ದೆ ನೋಡಿರಿ. ಚೆನ್ನಾಗಿ ಕುದ್ದಿದೆ, ಇಷ್ಟಾದ್ರೆ ಸಾಕು. ಭಾಳಷ್ಟು ಮೆತ್ತಗೂ ಕುದಿಬಾರ್ದು ನೋಡಿರಿ. ಪಲ್ಯ ಎಲ್ಲ ನೀಟಾಗಿ ಎಣ್ಣೆಯೊಳಗೆ ಬೆಂದಿದೆ ನೋಡಿರಿ ಯಾವ ರೀತಿ ಕಾಣ್ತಾಯಿದೆ. ಇವಾಗ ಹೆಸರು ಕಾಳು ಹಾಕೋಣ ಫ್ರೆಂಡ್ಸ್. ನಾನು ಒಂದು ಕೈಯಲ್ಲಿ ಮೊಬೈಲ್ ಹಿಡ್ದೀನಿ ರೀ, ಅದಕ್ಕೋಸ್ಕರ ಒಂದು ಕೈಯಲ್ಲಿ ಹಾಕ್ತಾಯಿದ್ದೀನಿ ನೋಡಿರಿ. ಹೆಸರು ಕಾಳು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡೋಣ. ಪಲ್ಯ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಸಜ್ಜಿ ರೊಟ್ಟಿ ಜೊತೆ, ಚಪಾತಿ ಜೊತೆ, ಹಾಗೆ ಬಿಳಿಜೋಳ ರೊಟ್ಟಿ ಜೊತೆ ಸೂಪರ್ ಕಾಂಬಿನೇಷನ್ ಆಗ್ತದೆ ಹೆಸರು ಹಿಂಡಿ ಪಲ್ಯ. ಮೆಂತ್ಯ ಪಲ್ಯ ಹಾಕಿ ಮಾಡಿರೋದು
ನೋಡಿ ಫ್ರೆಂಡ್ಸ್, ಮೆಂತ್ಯ ಪಲ್ಯ ಎಲ್ಲ ಹಾಕಿ ರೆಡಿ ಆಯ್ತು ನೋಡಿರಿ. ಪಲ್ಯ ಯಾವ ರೀತಿ ಆಯ್ತು ನೋಡಿರಿ, ಟೇಸ್ಟಿಯಾದ ಹೆಸರು ಕಾಳು ಮೆಂತ್ಯ ಪಲ್ಯ ನೋಡಿರಿ. ಸೂಪರ್ ಆಗಿದೆ ಫ್ರೆಂಡ್ಸ್. ನೋಡಿರಿ ಯಾವ ರೀತಿ ಆಗಿದೆ, ಕಾಣ್ತಿರ್ಬೇಕು ನಿಮ್ಗೆ, ತೋರಿಸ್ತಿದೆ ನೋಡಿರಿ. ನೋಡಿರಿ ಯಾವ ರೀತಿ ಆಗಿದೆ ನೋಡಿ ಫ್ರೆಂಡ್ಸ್. ನೀವು ನಿಮ್ಮ ಮನೇಲಿ ಮಾಡಿ ನೋಡಿ ಯಾವ ರೀತಿ ಬರ್ತದಂತ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್. ಸೂಪರಾಗಿ ಬಂದಿತ್ತು ಹೆಸರು ಕಾಳು ಪಲ್ಯ. ಚಪಾತಿ ಜೊತೆ ಹಾಗೆ ಬಿಳಿಜೋಳ ರೊಟ್ಟಿ ಜೊತೆ ಸೂಪರ್ ಕಾಂಬಿನೇಷನ್ ಫ್ರೆಂಡ್ಸ್. ನಮ್ಮ ಕಡೆ ಭಾಳ ಇಷ್ಟಪಡ್ತಾರೆ ಕಾಳು ಪಲ್ಯ. ಅದರಾಗೂ ಮೆಂತ್ಯ ಪಲ್ಯ ಸಬ್ಸಿ ಪಲ್ಯನೂ ಹಾಕಿ ಮಾಡ್ಬೋದು. ಇದೇ ರೀತಿಯಾಗಿ ಸಬ್ಸಿ ಪಲ್ಯ ಕೂಡ ಹಾಕಿ ಮಾಡ್ಬೋದು. ಮೆಂತ್ಯ ಪಲ್ಯ ಚೆನ್ನಾಗುತ್ತೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ರೆಡಿ ಆಯ್ತು ನೋಡಿರಿ. ನೀವು ನಿಮ್ಮ ಮನೇಲಿ ಮಾಡಿ ನೋಡಿ ಯಾವ ರೀತಿ ಬರ್ತದಂತ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಮಧ್ಯಾಹ್ನ ಅಡುಗೆ ಮಾಡಿದ್ಮೇಲೆ ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡಲಿಲ್ಲ ನಾನು. ಹಾಗೆ ಮಧ್ಯಾಹ್ನ ನಮ್ಮ ಮನೆಯವ್ರು ಬಂದರು, ಊಟ ಅದು ಮಾಡಿದ್ವಿ, ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡಿಲ್ಲ. ಇವಾಗ ಸಾಯಂಕಾಲ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ಟೈಮು 6:30 ಹಂಗಾಗಿದೆ. ನಮ್ಮ ಮನೆಯವರು ಬಂದು ಚಾ ಕುಡಿದು ಹೋಗಿದ್ದಾರೆ. ಗ್ರೌಂಡಿಗೆ ಹೋಗ್ತಾರೆ ಸಾಯಂಕಾಲ, ಯಾವಾಗಲೂ ವಾಕಿಂಗ್ ಮಾಡಕ್ಕೆ ಹೋಗಿದ್ದಾರೆ. ಈಗ ಸಾಯಂಕಾಲ ಏನೇನು ನಡೆದಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಸಾಯಂಕಾಲ ಇವಾಗ ರುಟೀನು ಚಾ ಅದು ಆಯ್ತು ನೋಡಿ ಫ್ರೆಂಡ್ಸ್. ಚಾ ಕುಡಿದೀವಿ ನಮ್ದೆಲ್ಲ. ನಿಮ್ಮದು ಸಾಯಂಕಾಲ ಚಾ ಆಗಿದೆ ಅಂತ ಅಂದ್ಕೊಂಡಿನಿ. ಬನ್ನಿ ಫ್ರೆಂಡ್ಸ್, ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮ್ಗೆ. ನೋಡಿ ಫ್ರೆಂಡ್ಸ್, ಇವಾಗ ಸಂಜೆ ಅಡುಗೆ ಏನೇನದಂತ ನೋಡ್ತಾ ಇದ್ದೀನಿ. ಈಗ ಸಾಯಂಕಾಲ ಅನ್ನ ಎಷ್ಟು ಮಿಕ್ಕಿ ಆದರೆ ಮಧ್ಯಾಹ್ನ ಮಾಡಿದ್ದು. ಈಗ ಅನ್ನ ಸರಿ ಹೋಗ್ತದೆ ರಾತ್ರಿ ಊಟಕ್ಕೆ. ಹಾಗೆ ಇಲ್ಲಿ ಸಾಂಬಾರು ಕೂಡ ಅದ ನೋಡ್ರಿ, ಬೇಳೆ ಸಾರು ಕೂಡ ಐತಿ. ಈಗ ಸಾಯಂಕಾಲ ಊಟಕ್ಕೆ ಸಾಕಾಗುತ್ತೆ. ಅಡುಗೆ ಏನು ಮಾಡಲಿ ಅಂತ ನೋಡ್ತಾ ಇದ್ದೀನಿ. ಇದೇ ನೋಡ್ರಿ ಹೆಸರಿಂಡಿ ಪಲ್ಯ ಮಧ್ಯಾಹ್ನ ಮಾಡಿದ್ನಲ್ಲ, ಮೆಂತ್ಯ ಪಲ್ಯ ಹಾಕಿ ಮಾಡಿದ್ನಲ್ಲ. ಇವಾಗ ಇಷ್ಟು ಉಳ್ಕೊಂಡಿದೆ ನೋಡ್ರಿ. ಈಗ ಸಂಜೆಗೆ ಆಗುತ್ತೆ ಸಾಕು. ಹಾಗೆ ಪುಂಡಿ ಪಲ್ಯ ಚಟ್ನಿ ಕೊಟ್ಟಿದ್ದೆ ನೋಡ್ರಿ. ಇದು ತೋರಿಸಿದ್ನಲ್ಲ ಹಿಂದಿನ ಒಂದು ಬ್ಲಾಗ್ನಲ್ಲಿ ತೋರಿಸಿದ್ದಾರೆ ನಿಮ್ಗೆ, ಪುಂಡಿ ಪಲ್ಯ ಚಟ್ನಿ ಯಾವ ರೀತಿ ಕೊಡ್ತೀನಿ ಅಂತ. ಇದೇ ಪುಂಡಿ ಪಲ್ಯ ಚಟ್ನಿ ನಮ್ಮ ಮನೆಯವ್ರು ಭಾಳ ಇಷ್ಟ. ರೊಟ್ಟಿ ಪುಂಡಿ ಪಲ್ಯ ಚಟ್ನಿ ಇದ್ರೆ ಸಾಕ್ರಿ, ಯಾವುದೂ ಪಲ್ಯ ಬೇಕಾಗಲ್ಲ ಅವ್ರಿಗೆ. ಈ ಪುಂಡಿ ಪಲ್ಯ ಚಟ್ನಿನೂ ಅದ. ಸಂಜೆ ಅಡುಗೆ ಏನು ಮಾಡಲಿ ಅಂತ ನೋಡ್ತಾ ಇದ್ದೇನೆ ರೀ. ನೋಡ್ರಿ ಇಲ್ಲಿ ರೊಟ್ಟಿ ಕೂಡ ಅದ, ಮಧ್ಯಾಹ್ನದ ಮಾಡಿದ್ದೆ. ಇನ್ನೂ ಒಂದು 4-5 ರೊಟ್ಟಿ ಅದಾವ್ರಿ. ನೋಡಿರಿ ರೊಟ್ಟಿನೂ ಅದಾವ, 4-5 ರೊಟ್ಟಿ ಅದಾವ್ರಿ ಸಾಕು. ನಮ್ಮ ಹುಡುಗರು ಏನು ರೊಟ್ಟಿ ಉಣ್ಣಂಗಿಲ್ಲ, ಅವ್ರು ಅನ್ನನೇ ಊಟ ಮಾಡ್ತಾರೆ. ನೋಡಿರಿ ರೊಟ್ಟಿ ಕೂಡ ಇನ್ನೂ ಮೆತ್ತಗೆ ಅದಾವ, ಹಾಗಾಗಿ ರೊಟ್ಟಿನೂ ಮಾಡಲ್ಲ. ರೊಟ್ಟಿ, ಹೆಸರಿಂಡಿ ಪಲ್ಯ, ಇದು ಪುಂಡಿ ಪಲ್ಯ ಚಟ್ನಿ ಸಾಕಾಗುತ್ತೆ ಫ್ರೆಂಡ್ಸ್. ಹಾಗೆ ನಾನು ಇವಾಗ ನಾಳೆಗೆ ಮೊಳಕೆ ಕಾಳಿಗೋಸ್ಕರ ಮೆಟ್ಟಿಗೆ ಹಾಕಿದೆ ನೋಡಿರಿ ಫ್ರೆಂಡ್ಸ್. ಮೆಟ್ಟಿಗೆ ನೆನೆ ಹಾಕಿದ್ದೀನಿ ಮೊಳಕೆ ಬರೋಕೆ. ನೋಡಿರಿ ಬೆಳಗ್ಗೆ ನೆನೆ ಹಾಕಿನಿ ರೀ. ಬೆಳಗ್ಗೆ ಅಂದ್ರೆ 11 ಗಂಟೆಗೆ ನೆನೆ ಹಾಕಿದ್ದೆ ನೋಡಿರಿ. ಚೆನ್ನಾಗೆಲ್ಲ ಹಸು ನೋಡಿ ನೆನೆ ಹಾಕಿನಿ. ಇವಾಗ ಸಾಯಂಕಾಲ ಮಲ್ಕೋ ಟೈಮಿಗೆ ಈ ಒಂದು ಇದರ ಬಾಕ್ಸ್ನೇ ಹಾಕಿಡ್ತೀನಿ, ಮೊಳಕೆ ಬರ್ತಾವ ನೋಡಿರಿ. ಚೆನ್ನಾಗಿ ನೆಂದಿದ್ದಾವೆ ನೋಡಿರಿ, ಚೆನ್ನಾಗಿ ನೆಂದವ. ಬೆಳಗ್ಗೆ ಹಾಕ್ಬೇಕ್ರಿ. ಬೆಳಗ್ಗೆ ಹಾಕಿ ಮಲ್ಕೋ ಟೈಮಿಗೆ ಒಂದು ಬಟ್ಟೆಯಲ್ಲಿ ಕಟ್ಟಿಡಬೇಕು, ಇಲ್ಲಾಂದ್ರೆ ಜಾಲರಿ ಒಳಗೆ ಹಾಕಿಡಬೇಕು. ಬೆಳಗ್ಗೆ ಅನ್ನೋದ್ರ ನೀಟಾಗಿ ಮೊಳಕೆ ಬಂದಿರ್ತಾವ. ಬನ್ನಿ ಫ್ರೆಂಡ್ಸ್, ಇವಾಗ ಇದು ಮುಚ್ಚಿಡ್ತೀನಿ. ಮುಚ್ಚಿಟ್ಟು ಮತ್ತು ನಮ್ಮ ಹುಡುಗರು ಏನು ಮಾಡ್ತಾವಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಇವಾಗ ಚಾ ಎಲ್ಲ ಕುಡ್ದಾರ, ಸಾಯಂಕಾಲ ಸ್ನ್ಯಾಕ್ಸ್ ಬೇಕಂತ ನಮ್ಮ ಮನೆಯವರು. ನೋಡಿ ಫ್ರೆಂಡ್ಸ್, ಇವಾಗ ಅಡುಗೆ ಎಲ್ಲ ಐತ್ರಿ. ಅಡುಗೆ ಏನು ಮಾಡೋಂಗಿಲ್ಲ ಅವರಿಗೆ. ಸಾಯಂಕಾಲ ನಮ್ಮ ಮನೇಲಿ ವಾಕಿಂಗ್ ಹೋಗಿದಾರೆ. ವಾಕಿಂಗ್ ಹೋಗಿ ಬಂದ ನಂತರ ನಾನು ಸ್ವಲ್ಪ ಲೈಟಾಗಿ ಚಿಡುವ ಹಾಕ್ಕೊಡ್ತೀನಿ. ಅವಲಕ್ಕಿ ಚಿಡುವ ತಿಂತಾರೆ. ಆಮೇಲೆ ಊಟ ಅಡುಗೆ ಅಡುಗೆ ಅಂತೂ ಮಾಡೋಂಗಿಲ್ಲ. ಬನ್ನಿ ಫ್ರೆಂಡ್ಸ್, ಇವಾಗ ನೋಡಿರಿ ನಾವು ರಾತ್ರಿ ಎಲ್ಲರದ್ದು ಊಟ ಆಯ್ತು ರೀ. ಈಗ ರಾತ್ರಿ 9:30 ಆಲಿಕತ್ತದ್ರಿ. ಇವಾಗ ಈ ಮೆಟ್ಟಿಗೆ ಕಾಳನ್ನೇ ಹಾಕಿದ್ನಲ್ಲ ರೀ, ಚೆನ್ನಾಗಿ ತೊಳಿತಾ ಇದ್ದೀನಿ. ಚೆನ್ನಾಗಿ ತೊಳೆದು ಒಂದು ಬಟ್ಟೆಯಲ್ಲಿ ಕಟ್ಟಿಡೋರು. ನಾನು ಬಟ್ಟೆಯಲ್ಲಿ ಕಟ್ಟಿಟ್ಟಲ್ರಿ, ಒಂದು ಜಾಲರಿಯಲ್ಲಿ ಹಾಕಿಡ್ತೀನಿ ನೋಡಿರಿ. ಚೆನ್ನಾಗಿ ತೊಳ್ಕೊಂಡು ನೀರು ಮ್ಯಾಗಿಂದೆಲ್ಲ ನೀರು ಜಾನ್ಸ್ಕೊಳ್ತಿದ್ದೀನಿ ನೋಡಿರಿ. ಚೆನ್ನಾಗಿ ತೊಳಿಬೇಕು, 1-2 ಸತಿ ತೊಳೆದು ಮ್ಯಾಗಿನ ನೀರೆಲ್ಲ ಜಾನ್ಸ್ಕೊಂಡು ನೋಡಿರಿ. ಜಾನ್ಸ್ಕೊಂಡು ಈ ಜಾಲರಿ ಒಳಗೆ ಹಾಕಿಡ್ತಾಯಿದ್ದೀನಿ ರೀ. ಇದು ಜಾಲರಿ ಹೂರಣ ರುಬ್ಬಕ್ಕೂ ಬರ್ತದೆ ರೀ, ಪಲ್ಯ ತೊಳೆದಿಡಕ್ಕೂ ಬರ್ತದೆ. ಹಾಗೆ ಈ ರೀತಿ ಕಾಳನ್ನು ಮೊಳಕೆ ಬರ್ಸೋಕ್ಕೂ ಬರ್ತೈತೆ ರೀ ಫ್ರೆಂಡ್ಸ್. ಕೆಲವರು ಬಟ್ಟೆಯೊಳಗೆ ಕಟ್ಟಿಡ್ತಾರೆ. ನಾ ಬಟ್ಟೆಯಾಗ ಕಟ್ಟಿಡಲ್ರಿ. ಇದ್ರೊಳಗೆ ನಾನು ಕಾಳು ಹಾಕಿ ಮುಚ್ಚಿಟ್ಬಿಡ್ತೀನಿ, ಚೆನ್ನಾಗಿ ಮೊಳಕೆ ಬರ್ತಾವೆ ಫ್ರೆಂಡ್ಸ್. ನೋಡ್ರಿ ಇವೆಲ್ಲ ರಾತ್ರಿದು ಎಲ್ಲರದು ಊಟ ಆಯಿತು. ಊಟ ಅದು ಮುಗಿದ ನಂತರ ಕಾಳೆಲ್ಲ ಚೆನ್ನಾಗಿ ತೊಳೆದು ನೀರು ಬಸ್ತು ಕಾಳು ಒಂದು ಜಾಲರಿ ಒಳಗೆ ಹಾಕಿಡ್ತಿದ್ದೆ ನೋಡಿ ಫ್ರೆಂಡ್ಸ್. ಈ ರೀತಿ ಜಾಲರಿ ಒಳಗೆ ಹಾಕಿ ಒಂದು ಪ್ಲೇಟ್ ಮುಚ್ಚಿಡಬೇಕು. ಬೆಳಗ್ಗೆ ಅಷ್ಟಿಗೆ ಚೆನ್ನಾಗಿ ಮೊಳಕೆ ಬಂದಿರ್ತಾವೆ ಫ್ರೆಂಡ್ಸ್. ನಾ ಮೊದಲೆಲ್ಲ ಒಂದು ಬಟ್ಟೆಯಲ್ಲೇ ಕಟ್ಟಿಡ್ತಿದ್ದೆ, ಬಟ್ಟೆ ಕಟ್ಟಿಟ್ಟು ಬಂದಿರ್ತಾವೆ ರೀ. ಈ ರೀತಿ ಜಾಲರಿ ಒಳಗೆ ಹಾಕಿಟ್ರು ಚೆನ್ನಾಗಿ ಮೊಳಕೆ ಬರ್ತಾವೆ. ಹಾಕಿ ಚೆನ್ನಾಗಿ ಒಂದು ಪ್ಲೇಟು ಮುಚ್ಚಿಡ್ಬೇಕು ರೀ. ಒಂದು ಬೆಚ್ಚನ ಜಾಗದಾಗ ಇಡಬೇಕು, ಸ್ವಲ್ಪ ಒಂದು ಕಡೆ ನೋಡಿರಿ. ಒಂದು ಪ್ಲೇಟ್ ಮುಚ್ಚಿ ಒಂದು ಸ್ವಲ್ಪ ಸೈಡ್ ಬೆಚ್ಚಗಿರ್ತಕ್ಕಂಥ ಜಾಡಿ ಒಳಗೆ ಇಟ್ಟರೆ ಬೆಳಗ್ಗೆ ನಡಿಗೆ ಚೆನ್ನಾಗಿ ಮೊಳಕೆ ಬಂದಿರ್ತದೆ. ಬೆಳಗ್ಗೆ ನೋಡತ್ತೀರಿ ಫ್ರೆಂಡ್ಸ್ ಯಾವ ರೀತಿ ಆಗಿರ್ತದೆ ಅಂತ.
ನೋಡ್ರಿ ಇವಾಗ ಶುಕ್ರವಾರ ಪೂಜೆ ಮಾಡಿದ ನೋಡ್ರಿ, ನನ್ನ ಮಗಳು ಮಾಡಿದ್ದಾಳೆ ಪೂಜೆ. ನೋಡ್ರಿ ಯಾವ ರೀತಿ ಆಗಿದೆ. ಬನ್ನಿ ಫ್ರೆಂಡ್ಸ್, ಅವರಿಗೆಲ್ಲ ಇವಾಗ ಚಹಾ ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಇವಾಗೆಲ್ಲ ಸಾಯಂಕಾಲ ಪೂಜೆ ಆಗಿದೆ ನೋಡ್ರಿ. ಸಾಯಂಕಾಲ ಬ್ಲಾಗ್ ಸ್ಟಾರ್ಟ್ ಮಾಡಿದ್ವಿ ಇವಾಗ. ನೋಡ್ರಿ ಮೊಳಕೆ ನೋಡ್ರಿ ಯಾವ ರೀತಿ ಬಂದಿದೆ, ಚೆನ್ನಾಗಿ ಉದ್ದುದ್ದು ಬಂದಿದೆ. ಮೊಳಕೆ ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಜಾಲಿಯೊಳಗೆ ಹಾಕಿ ಮುಚ್ಚಿಟ್ಟಿದ್ದೆ ನೋಡ್ರಿ, ಯಾವ ರೀತಿ ಬಂದಿದೆ ಅಂತ ತೋರಿಸ್ತಿದ್ದೆ ನೋಡ್ರಿ ನಿಮಗೂ. ಮೊಳಕೆ ಮೆಟಗಿ ಕಾಳು ನೋಡ್ರಿ, ಕೆಳಗೆಲ್ಲ ಯಾವ ರೀತಿ ನೋಡ್ರಿ ಮೊಳಕೆ ಯಾವ ರೀತಿ ಬಂದಿದೆ ನೋಡಿ. ಹೊರಗೆ ನೋಡ್ರಿ ಯಾವ ರೀತಿ ಕಾಣ್ತಿದೆ ಮೊಳಕೆ. ನೋಡ್ರಿ ಯಾವ ರೀತಿ ಬಂದಿದೆ ಮೊಳಕೆ ಕಾಣ್ತಿರ್ಬೇಕು ನಿಮ್ಗೆ. ಬಟ್ಟೆಯಲ್ಲಿ ಕಟ್ಟಿದ್ರೆ ಇಷ್ಟು ಉದ್ದು ಬರೋಂಗಿಲ್ಲ ರೀ, ಜಾಸ್ತಿ ಬರ್ತಿರ್ಬೇಕು. ಬಟ್ ನಾ ಬಟ್ಟೆಯಲ್ಲಿ ಕಟ್ಟಿಲ್ಲ ಜಾಸ್ತಿ, ಇದ್ರ ಜಾಲರಿ ಒಳಗೆ ಹಾಕಿಡ್ತೀನಿ. ಚೆನ್ನಾಗಿ ಬರ್ತಾವ್ರಿ ಮೊಳಕೆ. ಹೆಸರು ಕಾಳು ಇದೇ ರೀತಿ ಹಾಕಿಡ್ಬೇಕು ರೀ, ಚೆನ್ನಾಗಿ ಬರ್ತಾವೆ. ಇದು ಮೆಟಗಿ ಕಾಳು ಹಾಕಿದ್ದೆ ನಾನು. ಮೆಟಗಿ ಕಾಳು ನೋಡ್ರಿ ಯಾವ ರೀತಿ ಬಂದಿದೆ, ಉದ್ದುದ್ದಾಗಿ ಚೆನ್ನಾಗಿ ಬಂದಿದ್ರು ಮೆಟಗಿ ಕಾಳು. ನೋಡಿ ಎಷ್ಟೆಷ್ಟು ಉದ್ದದ ನೋಡ್ರಿ ಮೆಟಗಿ, ಭಾಳ ಚೆನ್ನಾಗಿ ಬಂದಿದ್ರು ಮೊಳಕೆ. ಇದಕ್ಕೆ ಒಂದು ಉಳ್ಳಾಗಡ್ಡಿ, ಒಂದು ಸ್ವಲ್ಪ ಎಣ್ಣೆ, ಒಂದು ಸ್ವಲ್ಪ ಉಪ್ಪದು ಹಾಕಿ ಬಗಾರ್ ಹಾಕೊಂಡು ತಿನ್ಬೇಕ್ರಿ, ಭಾಳ ಟೇಸ್ಟ್ ಆಗುತ್ತೆ. ಇಲ್ಲಾಂದ್ರೆ ಇದೇ ರೀತಿಯಾಗಿ ಉಪ್ಪು ಹಾಕೊಂಡು ತಿನ್ನಬೇಕು, ಹಂಗಾದ್ರೂ ಟೇಸ್ಟ್ ಆಗುತ್ತೆ. ಮೊಳಕೆ ಕಾಳು ತಿನ್ಬೇಕ್ರಿ. ಮೊಳಕೆ ಕಾಳು ತಿನ್ನೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು. ಅದಕ್ಕೋಸ್ಕರ ಮೊಳಕೆ ಕಾಳು ಬೆಳಗ್ಗೆ ತಿಂತಾರೆ. ಹಾಗೆ ಸಾಯಂಕಾಲ ನಮ್ಮ ಹುಡುಗರಿಗೆ ಸ್ನ್ಯಾಕ್ಸ್ ಆಗಿ ಮೊಳಕೆ ಕಾಳು ಸ್ನ್ಯಾಕ್ಸ್ ಮಾಡಿಕೊಡ್ತಿದ್ದೆ ರೀ. ಒಂದೇ ಒಂದು ಈರುಳ್ಳಿ ಸಣ್ಣ ಕಟ್ ಮಾಡಿ, ಹಾಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದರೊಳಗೆ ಉಳ್ಳಾಗಡ್ಡಿ, ಉಪ್ಪು, ಒಂದು ಸ್ವಲ್ಪ ಅರಿಶಿಣ ಹಾಕಿ ಅದಕ್ಕೆ ಸ್ನ್ಯಾಕ್ಸ್ ಆಗಿ ಮಾಡಿಕೊಟ್ಟಿದ್ದಾರೆ. ತಿಂದಿದ್ರು ನಮ್ಮ ಮಕ್ಕಳು, ತಿಂತಾರೆ ಸಾಯಂಕಾಲ. ಅದಕ್ಕೋಸ್ಕರ ಇವಾಗ ಸ್ನ್ಯಾಕ್ಸ್ ಅದೇ ಮಾಡ್ಕೊಡ್ತೀನಿ ಫ್ರೆಂಡ್ಸ್. ನೋಡಿರಿ ಯಾವ ರೀತಿ ಕಾಣ್ತದೆ, ಮೊಳಕೆ ಭಾಳ ಚೆನ್ನಾಗಿ ಬಂದಿದ್ದೀವಿ ನೋಡಿರಿ ಫ್ರೆಂಡ್ಸ್. ಇವಾಗ ನಮ್ಮ ಮಕ್ಕಳು ಚಹಾ ಬ್ರೆಡ್ ತಿನ್ನಂದ್ರೆ ಚಹಾ ಬ್ರೆಡ್ ಅಲ್ಲಂತ್ರಿ, ಅವ್ರಿಗೆ ಬ್ರೆಡ್ ಜಾಮ್ ಬೇಕಂತ. ಅದಕ್ಕೋಸ್ಕರ 4 ಮಂದಿಗೆ ಇವಾಗ ಬ್ರೆಡ್ ಜಾಮ್ ಹಚ್ಕೊಡ್ತಿದ್ದೀನಿ. ಇದು ನೋಡಿ ಮಿಕ್ಸ್ ಫ್ರೂಟ್ ಜಾಮ್ ಅದ ರೀ. ಇದು ಮಿಕ್ಸ್ ಲಯನ್ ಜಾಮ್ ಅದ ರೀ. ಮೊನ್ನೆ ಕಿರಾಣಿ ದುಕಾನ್ ಮೇಲೆ ತರೋ ಟೈಮಿಗೆ ತಂದಿದ್ದಾರೆ, ಒಂದು ಜಾಮ್ ಬೇಕಾಗುತ್ತೆ ಅವ್ರಿಗೆ ಅಂಥೇಳಿ. ಬ್ರೆಡ್ ತಂದಾಗ ಬೇಕಾಗ್ತದೆ ಅಂತೇಳಿ ತಂದಿದ್ದಾರೆ. ಫ್ರಿಜ್ನಾಗ ಇಟ್ಟಿದ್ದಾರೆ, ಭಾಳ ತಣ್ಣಗಿತ್ತು ರೀ. ಹೊರಗಡೆ ಇಡಲ್ಲ, ಜಾಮ್ ಆಯಿತು ಸಾಸ್ ಆಯಿತು, ಫ್ರಿಜ್ನಾಗ ಇಡ್ತೀವಿ ನೋಡಿರಿ. ಫ್ರಿಜ್ನಾಗ ಇಟ್ಟಿದ್ದೆ, ತಣ್ಣಗಿತ್ತು. ಇವಾಗ ಕಟ್ ಮಾಡಿ ಅವ್ರಿಗೆ ಹಚ್ಕೊಡ್ತಾಯಿದ್ದೀನಿ. ಬ್ರೆಡ್ ಜಾಮ್ ಬೇಕಂತ್ರಿ ಅವ್ರಿಗೆ ತಿನ್ನೋಕ್ಕೆ ಸಾಯಂಕಾಲ. ಅದಕ್ಕೋಸ್ಕರ 4 ಮಂದಿಗೆ ಬ್ರೆಡ್ ಜಾಮ್ ಹಚ್ಕೊಡ್ತಾಯಿದ್ದೆ. ಒಂದೊಂದು ಸತಿ ಬ್ರೆಡ್ ಜಾಸ್ತಿ ಇದ್ದು ಅಂದ್ರೆ ಬ್ರೆಡ್ ಸ್ಯಾಂಡ್ವಿಚ್ ಟೈಪ ಆಲೂಗಡ್ಡೆ ಪಲ್ಯ ಹಾಕಿ ಮಾಡ್ತೀವಿ ಫ್ರೆಂಡ್ಸ್, ಅದನ್ನು ಚೆನ್ನಾಗಿ ಬರ್ತದೆ. ಅಥವಾ ಉಳ್ಳಾಗಡ್ಡಿ ಟೊಮೆಟೊ ಫ್ರೈ ಮಾಡಿ ಅದು ಕೂಡ ಒಳಗಿಟ್ಟು ಮಾಡ್ಬೋದು. ಒಂದು ಸತಿ ಒಂದು ಹಿಂದಿನ ಬ್ಲಾಗ್ನಲ್ಲಿ ತೋರಿಸಿದೆ ನಿಮ್ಗೆ. ಟೊಮೆಟೊ ಫ್ರೈ ಮಾಡಿ ಅದರೊಳಗೆ ಇಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಡ್ಬೇಕು, ಚೆನ್ನಾಗಿ ಬರ್ತದೆ ಫ್ರೆಂಡ್ಸ್ ತಿನ್ನೋಕೆ. ಸಾಯಂಕಾಲ ಸ್ನ್ಯಾಕ್ಸ್ ಆಗಿ ತಿನ್ನೋಕೆ ಚೆನ್ನಾಗಿ ಅನಿಸ್ತೈತಿ. ನಮಗೆ ಇದೆಲ್ಲ ಬ್ರೆಡ್ ಜಾಮ್ ಬೇಕಂದ್ರೆ ನಮ್ಮ ಮಕ್ಕಳು, ಅದಕ್ಕೋಸ್ಕರ ಈಗ ಅವ್ರಿಗೆ ಬ್ರೆಡ್ ಜಾಮೇ ಹಚ್ಕೊಡ್ತಾಯಿದ್ದೀನಿ ನೋಡಿರಿ. ಸ್ನ್ಯಾಕ್ಸ್ ಆಗಿ ಇವಾಗ ನನ್ನ ಮಕ್ಕಳು ಬ್ರೆಡ್ ಜಾಮ್ ತಿಂತಾಯಿದ್ದಾರೆ. ನನ್ನ ಮಗಳು ಹಾಗೆ ಕೈ ಹಾಕಿ ತಿಂತಾಯಿದ್ದಾಳೆ ನೋಡ್ರಿ. ಇವಾಗ ನಾನು ಮಗನಿಗೆ ಕೊಡ್ತಾಯಿದ್ದೀನಿ. ಏನದು? ಬ್ರೆಡ್ ಜಾಮ್ ನೋಡ್ರಿ. ಅವರಿಗೆಲ್ಲ ಇವಾಗ ಬ್ರೆಡ್ ಜಾಮ್ ಹಚ್ಕೊಡ್ತೀನಿ. ಆನಂತರ ನಾನು ಚಹಾ ಕುಡಿಬೇಕು. ಚಹಾ ಕುಡ್ದಿಲ್ಲ ಇನ್ನು ನೋಡ್ರಿ. ಮತ್ತೆ ಅವರಿಗೆಲ್ಲ ಇವಾಗ ಬ್ರೆಡ್ ಜಾಮ್ ಹಚ್ಕೊಡ್ತಾ ಇದ್ದೀನಿ. ಚಹಾ ಆಮೇಲೆ ಕುಡಿತಾರಂತೆ. ಇವಾಗ ಬ್ರೆಡ್ ಜಾಮ್ ತಿಂದು ಚಹಾ ಜೊತೆ ತಿಂತಾರೆ ಅಂತ ಕೊಡ್ತಿದ್ದೆ ಬ್ರೆಡ್. ಅವೆಲ್ಲ ಬ್ರೆಡ್ ಚಹಾ ಜೊತೆ ಅವೆಲ್ಲ ನಾವು ಅನ್ನತ್ತಾರೆ, ಅದಕ್ಕೋಸ್ಕರ ಚಹಾ ಆಮೇಲೆ ಕುಡಿತೀವಿ ಅಂದರು. ಬ್ರೆಡ್ ಜಾಮ್ ಬೇಕಾ? ಏನು ತಿನ್ನತಿ ಚಿನ್ನು? ಏನದು? ಬ್ರೆಡ್ ಫ್ರೂಟ್ ಜಾಮ್. ಲಾಯನ್ ಜಾಮ. ಏನ್ ತಿನ್ನಕತ್ತಿ? ಲಾಯನ್ ಜಾಮ್, ಬ್ರೆಡ್ ಮತ್ತೆ ಜಾಮ್ ತಿನ್ನಕತ್ತಿ. ಓಕೆ ಫ್ರೆಂಡ್ಸ್, ಇವಾಗ ಅವರಿಗೆಲ್ಲ ಬ್ರೆಡ್ ಜಾಮ್ ಹಚ್ಕೊಟ್ಟಿನಿ. ಇವಾಗ ನಾನು ಚಹಾ ಕುಡಿತೀವಿ ಫ್ರೆಂಡ್ಸ್. ನಮ್ಮ ಮಕ್ಕಳಿಗೆಲ್ಲ ಜಾಮು ಬ್ರೆಡ್ ಹಚ್ಕೊಟ್ಟಿನಿ. ಹಾಯ್ ಫ್ರೆಂಡ್ಸ್, ಇವತ್ತಿನ ದಿನ ಅವತ್ತು ಪಲ್ಯ ಮಾಡಿದ್ಮೇಲೆ ಅವತ್ತಿನ ದಿನ ನೆಕ್ಸ್ಟ್ ಡೇ ಅದು ಶುಕ್ರವಾರ ದಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಶುಕ್ರವಾರ ಇವಾಗ ಸಾಯಂಕಾಲ ಆಗಿದೆ. ಬನ್ನಿ ಫ್ರೆಂಡ್ಸ್, ಶುಕ್ರವಾರ ಸಾಯಂಕಾಲ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಎಲ್ಲಿದೆ ನೋಡ್ರಿ, ನಮ್ಮನೆ ಹಿತ್ತಲ್ಗಡೆ ಇದ್ದೀನಿ ನೋಡ್ರಿ. ನಮ್ಮನೆ ಹಿತ್ತಲ್ಗಡೆ ನೋಡ್ರಿ, ಇಲ್ಲಿ ಕಾಣ್ತಿರ್ಬೇಕು ಗಿಡಗಳದ ನೋಡ್ರಿ. ನಮ್ಮನೆ ಹಿಂದಗಡೆ ಹಿತ್ತಲ್ದಾಗಿದ್ದೀನಿ ನೋಡ್ರಿ, ಇಲ್ಲಿ ಕಾಣ್ತಿರ್ಬೇಕು ನಿಮ್ಗೆ. ಬನ್ನಿ ಫ್ರೆಂಡ್ಸ್, ಶುಕ್ರವಾರ ಸಾಯಂಕಾಲ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಶುಕ್ರವಾರ ಸಾಯಂಕಾಲ ಇವಾಗ ರೂಟೀನ್ ಯಾವ ರೀತಿ ನಡೆದಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವಾಗ ನಮ್ಮ ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ ಹೊರಗಡೆಯಲ್ಲಿ. ನಾನು ಈಗ ಮುಖ ತಗೊಂಡು ಫ್ರೆಶ್ ಅಪ್ ಆಗಿದ್ದೀನಿ. ಕೆಲಸ ಎಲ್ಲ ಆಗಿದೆ ಫ್ರೆಂಡ್ಸ್, ಸಾಯಂಕಾಲ ಕೆಲಸ ಎಲ್ಲ ಕಸ ಬಂಡೆ ಎಲ್ಲ ಆಗಿದೆ. ಇವಾಗ ಸಾಯಂಕಾಲ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಅಂತ ಮಾಡ್ತಾಯಿದ್ದೀನಿ. ಬನ್ನಿ ಫ್ರೆಂಡ್ಸ್, ಸಾಯಂಕಾಲ ಬ್ಲಾಗ್ ಯಾವ ರೀತಿ ಹೋಗುತ್ತಾ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ.
ಬನ್ನಿ ನೋಡ್ತೀರಿ ನೀವು. ಬನ್ನಿ ಫ್ರೆಂಡ್ಸ್, ಇವಾಗ ಸ್ವಲ್ಪ ನೋಡ್ರಿ ಇಲ್ಲಿ ತೊಗೊಂಡು ಕೈಯಾಗ ಶಟ್ಲ್ ಬ್ಯಾಟ್ ಆಡ್ತಿದ್ದೀವಿ. ನಮ್ಮ ಮಗಳು ನಾವು ಶಟ್ಲ್ ಬ್ಯಾಟ್ ಆಡ್ಬೇಕಂತ ಇವಾಗ ಸಾಯಂಕಾಲ ಆಗಿದೆ, ಸ್ವಲ್ಪ ಟೈಮ್ ಪಾಸಿಗೆ ಶಟ್ಲ್ ಬ್ಯಾಟ್ ಆಡ್ತಿದ್ವಿ ಫ್ರೆಂಡ್ಸ್. ಬನ್ನಿ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀವಿ ನಾವೇನು ಮಾಡ್ತಿದ್ವಿ ಅಂತ. ಬನ್ನಿ ಫ್ರೆಂಡ್ಸ್, ಇಷ್ಟ ತನಕ ಶಟ್ಲ್ ಬ್ಯಾಟ್ ಆಡಿದ್ವಿ ಸಾಯಂಕಾಲ ಟೈಮ್ ಪಾಸ್ಗೋಸ್ಕರ. ನಮ್ಮ ಮಗಳು ನಾವು ಭಾಳ ದಿನ ಆಯ್ತು ಆಡಿದಿಲ್ಲ. ಮಮ್ಮಿ ಆಟಾಡಂಬ ಶಟ್ಲ್ ಬ್ಯಾಟ್ ಅಂತ ನೋಡ್ರಿ. ಕೆಲಸ ಎಲ್ಲ ಆಗಿತ್ತು, ಹಾಗೆ ಸುಮ್ ಕೂತಿದ್ವಲ್ಲ, ನಾನು ನಮ್ಮ ಮಗಳು ಶಟ್ಲ್ ಬ್ಯಾಟ್ ಆಡಿದ್ವಿ. ಇವಾಗ ಚಾ ಮಾಡ್ತಿದ್ವಿ ನೋಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇವಾಗ ಚಾ ಕುಡಿತೀನಿ, ಆ ನಂತರ ನೀವು ಮಾತಾಡಸಿರ್ತೀನಿ. ಚಾ ಮಾಡ್ತಿದ್ದೀನಿ ನೋಡಿ ಫ್ರೆಂಡ್ಸ್. ನೋಡ್ರಿ ನಮಗ ಹಾಲು ಕುಡಿತಿದ್ದಾನೆ, ಈಗ ಮೋಸ್ಟ್ ಹಾಕ್ತಿದ್ದಾಳೆ. ಹಾರ್ಲೆಕ್ಸ್ ಹಾಕಮ್ಮ. ನೋಡ್ರಿ ಚಾ ರೆಡಿ ಆಗ್ಲತ್ತಿದೆ ನೋಡ್ರಿ. ಈ ರೀತಿ ಮಾಡೋದ್ರಿಂದ ಚಾ ಟೇಸ್ಟ್ ಚೆನ್ನಾಗಿ ಬರ್ತದೆ, ಮ್ಯಾಗ ತಳಕ ಮಾಡೋದ್ರಿಂದ. ನೋಡ್ರಿ ಚಾ ಯಾವ ರೀತಿ ಆಗಿದೆ ಅನ್ನೋದು ತೋರಿಸ್ತದೆ ನೋಡ್ರಿ ನಿಮ್ಗೆ. ಅದಕ್ಕೆ ಒಂದು ಸ್ವಲ್ಪ ಚಾ ಪುಡಿ, ಹಾಗೆ ಏಲಕ್ಕಿ, ಒಂದೆರಡು ಚಕ್ಕೆ, ಒಂದು ಸ್ವಲ್ಪ ಹಸಿ ಎಲ್ಲ ಕುಟ್ಟಿ ಹಾಕ್ಬೇಕು, ಟೇಸ್ಟ್ ಆಗುತ್ತೆ ಚಾ. ನೋಡ್ರಿ ಏಲಕ್ಕಿ ಚಕ್ಕೆ ಹಾಕಿದ್ದೆ ನಾನು. ಚಾ ಟೇಸ್ಟ್ ಚೆನ್ನಾಗಿ ಬರ್ತದೆ ಫ್ರೆಂಡ್ಸ್. ನೋಡ್ರಿ ನಮ್ಮ ಮಗನಿಗೆ ಇಲ್ಲಿ ಹಾರ್ಲೆಕ್ಸ್ ಹಾಕಿಟ್ಟಿನಿ, ಸುಡುತ್ತದೆ ಮಮ್ಮಿ, ಇನ್ನೂ ಸ್ವಲ್ಪ ಹಾರ್ಲಿ ಅಂತ ಇಟ್ಟಿದ್ದೇನೆ, ಆರ್ಸಕ್ಕಿಟ್ಟಿದ್ದೆ ನೋಡಿ ಫ್ರೆಂಡ್ಸ್ ನಾನು. ನೋಡಿರಿ ಚಾ ಕುದೀತಾ ಇದೆ ಚೆನ್ನಾಗಿ. ಕುದ್ದಷ್ಟು ಚಾ ಚೆನ್ನಾಗುತ್ತೆ ಫ್ರೆಂಡ್ಸ್, ಟೇಸ್ಟಾಗಿ ಬರ್ತದೆ. ಚಾ ಎಲ್ಲ ಚೆನ್ನಾಗಿ ಕುದ್ದಿದೆ. ಇವಾಗ ಎಲ್ಲರಿಗೆ ಸರ್ವ್ ಮಾಡ್ತಾಯಿದ್ದೆ ನೋಡಿರಿ, ನಮ್ಮ ಮಕ್ಕಳಿಗೆ ಹಾಗೆ ನಮ್ಗೆ ಸರ್ವ್ ಮಾಡಿ ಚಾ ಎಲ್ಲ ಸೋಸ್ತಾ ಇದ್ದೀನಿ ನಾನು. ಇವಾಗ ಚಾ ಟೇಸ್ಟಾಗಿ ಬರ್ತದೆ, ಏಲಕ್ಕಿ ಹಾಗೆ ಹಸಿ ಎಲ್ಲ ಹಾಕ್ತೀವಲ್ಲ, ಚಾ ತುಂಬ ಟೇಸ್ಟಾಗಿ ಬರ್ತದೆ ಫ್ರೆಂಡ್ಸ್. ನೋಡಿರಿ ಇವಾಗೆಲ್ಲ ಚಾ ಸರ್ವ್ ಮಾಡ್ಕೊಂಡಿದ್ದು ಸಾಯಂಕಾಲ. ಈಗ ಚಾ ಕುಡಿತಾ ಇದ್ದೀವಿ ನಾವು. ಓಕೆ ಫ್ರೆಂಡ್ಸ್, ನೋಡಿರಿ ಇವಾಗ ಚಾ ಕುಡಿತಾ ಇದ್ದೀವಿ. ಚಾ ಕುಡಿತಾ ಈ ಬ್ಲಾಗ್ ಮುಗಿಸ್ತಾ ಇದ್ದೀವಿ ಫ್ರೆಂಡ್ಸ್. ಇವಾಗ ಸಾಯಂಕಾಲ ಏನು ಅಡುಗೆ ಮಾಡಬೇಕು. ಓಕೆ ಫ್ರೆಂಡ್ಸ್, ಇವಾಗ ನೋಡಿರಿ ಈಗ ಚಾ ಕುಡಿಬೇಕು. ನಮ್ಮ ಮಕ್ಕಳೆಲ್ಲ ಸೋಸಿಟ್ಟಿನಿ. ಈಗ ಚಾ ಕುಡಿತಾ ಈ ಬ್ಲಾಗ್ ಮುಗಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಈ ಬ್ಲಾಗ್ ಯಾವ ರೀತಿ ಬಂದಂತ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್. ಈ ಬ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿರಿ. ಹಾಗೆ ಯಾರಾದರೂ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಈ ಪ್ಲೀಸ್ ಯಾರಾದರೂ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾರೆ ಈ ಕೂಡಲೇ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಹಾಕಿ ಮಾಡಿರಿ, ನಾವು ಹಾಕುವಂಥ ವಿಡಿಯೋ ನಿಮ್ಗೆ ತಲುಪುತ್ತೇವೆ. ಓಕೆ ಫ್ರೆಂಡ್ಸ್, ಈ ಬ್ಲಾಗ್ ಯಾವ ರೀತಿ ಬಂತ ಕಮೆಂಟ್ ಮುಖಾಂತರ ತಿಳಿಸಿ. ಓಕೆ, ಈ ಬ್ಲಾಗ್ ಇಲ್ಲಿಗೆ ಮುಗಿಸ್ತಿದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್. ಇನ್ನೊಂದು ಬ್ಲಾಗ್ನ ಸಿಗೋಣ. ಓಕೆ ಬಾಯ್, ಸಿ ಯು.